ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಶಿವರಾತ್ರಿ ಹಬ್ಬಕ್ಕೆ ಒಂದು ನಾನು ಕಾಳು ಉಸ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. 5 ಥರ ಕಾಳು ಯೂಸ್ ಮಾಡಿದ್ದೀನಿ. ಎಲ್ಲ ಒಣಕಾಳು, ನಾನು ಬಟಾಣಿ, ಹೆಸರು ಕಾಳು, ಹುರುಳಿಕಾಳು, ಅವರೆಕಾಳು ಮತ್ತು ಕಡಲೆಕಾಳು ಮತ್ತು ಕಡಲೆಕಾಳು ಮತ್ತು ಕಡಲೆ ಬೀಜ, ಸುಮಾರು ಒಂದು 4ರಿಂದ 5 ಥರ ಕಾಳು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಓವರ್ ನೈಟು ನಾನು ನೆನೆಸಿಟ್ಟಿದ್ದೀನಿ. ಇದಕ್ಕೆ ಉಸ್ಲಿಗೆ ಬೇಕಾಗಿರೋ ಸಾಮಗ್ರಿಗಳು ಕಾಳು ಬೇಕಾಗುತ್ತೆ. ಈ ನೆನೆಸಿರೋ ಕಾಳಲ್ಲಿ ನಾನು 1 ಕಪ್ ತೊಗೊತಾ ಇದ್ದೀನಿ. ಉಳಿದಿಂದ ನಾನು ಮೊಳಕೆ ಕಟ್ಟಿ ನಾನು ಮಂಡೆಗೆ ನಾನು ಸಾಂಬಾರಿಗೆ ಕಾಳು ಗೊಜ್ಜಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು 1 ಕಪ್ ಕಾಳಿಗೆ ನಾನು ಸುಮಾರು ಒಂದು 1/4 ಕಪ್ ಆಗೋಷ್ಟು ಫ್ರೆಶ್ ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕಾಗುತ್ತೆ, ಶುಂಠಿ ಒಂದು ಸ್ವಲ್ಪ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇಂಗು, ಅರಿಶಿನ ಮತ್ತು ಉಪ್ಪು, ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾವು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಇಷ್ಟನ್ನು ನಾವು ಮಿಕ್ಸಿನಲ್ಲಿ ತರಿಯಾಗಿ ನಾವು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಮಾಡ್ಕೊಳ್ಳೋಣ ನೋಡ್ರಿ. ನಾನು 1 ಕಪ್ ಮೆಜರ್ಮೆಂಟಲ್ಲಿ ಕಾಳು ತೊಗೊಂಡಿದ್ದೀನಿ. ಎಲ್ಲ ಕಾಳು ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ನಾನು ಮುಳುಗಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾನು 2ರಿಂದ 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಯಾಕಂದರೆ ಓವರ್ ನೈಟ್ ನೆನೆಸಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಉಪ್ಪು ಹಾಕಿ ನಾನು 2ರಿಂದ 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಕುಕ್ಕರ್ ವಿಸಿಲ್ ಹಾಕೋಸದ್ಕೆ ನಾವು ಜೀರಿಗೆ ಒಂದು ಅರ್ಧ ಸ್ಪೂನು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ನಾವು ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟು ನಾವು ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ನಾವು ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, 3 ವಿಸಿಲ್ ಆಗಿದೆ. ಕಾಳು ನೀಟಾಗಿ ಬೆಂದಿದೆ. ನಾವು ಓವರ್ ನೈಟ್ ನೆನೆಸಿರೋದ್ರಿಂದ ತುಂಬ ಏನು ವಿಸಿಲ್ ಏನು ಹಾಕ್ಸ್ಕೊಳೋದೇನು ಬೇಡ. ನೋಡಿ, ಇಷ್ಟ ಆದರೆ ನಮಗೆ ಸಾಕು. ಪ್ರತಿಯೊಂದು ಬಟಾಣಿ ಎಲ್ಲ ನೀಟಾಗಿ ಬೆಂದಿದೆ. ಇಷ್ಟಿದ್ರೆ ಸಾಕು ನಮಗೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಕಂಪಲ್ಸರಿ ಶಿವರಾತ್ರಿ ಹಬ್ಬದ ದಿವಸ ನಾವು ಉಪವಾಸ ಇರೋ ದಿವಸ ಇದು ಕಂಪಲ್ಸರಿ ನಾವು ಉಸ್ಲಿ ಮಾಡೇ ಮಾಡ್ತೀರಿ. ತುಂಬ ಶ್ರೇಷ್ಠ ಅಂತಾರೆ ಶಿವನಿಗೆ. ನೀವು ಬೇಕು ಅಂದರೆ ಇದ್ರ ಜೊತೆ ಅಳಸಂದಿ, ಒಣ ಅಳಸಂದಿನೂ ಹಾಕ್ಕೊಬೋದು. ನಾನು 5 ಥರ ಕಾಳು ಯೂಸ್ ಮಾಡಿದ್ದೀನಿ. ನಾನು ಇದೇ ಕಾಳು ಬೇಯಿಸಿದ ಕುಕ್ಕರಲ್ಲೇ ಸುಮಾರು 1 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಏನು ಇಡ್ಸಲ್ಲ ಇದು. ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿನ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಅದರಿಂದ ಸ್ವಲ್ಪ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಯೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನ, ಮತ್ತು ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಉಪ್ಪು ಆಲ್ರೆಡಿ ನಾವು ಹಾಕಿದ್ದೀವಿ ಕಾಳಿಗೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ನಮಗೆ ಸಾಕು. ಇದು ನೀವು ದೇವ್ರ ನೈವೇದ್ಯಕ್ಕೂ ಬಳಸ್ಬೋದು. ಓವರ್ ನೈಟ್ ನೀವು ನೆನೆಸ್ಬಿಟ್ಬಿಟ್ರೆ ಆರಾಮಾಗಿ ದೇವ್ರ ನೈವೇದ್ಯಕ್ಕೆ, ಪ್ರಸಾದಕ್ಕೂ ನೀವು ಮಾಡ್ಕೊಳ್ಬೋದು. ನಾನು ಉಪ್ಪು ಸೇರಿಸ್ತಾ ಇಲ್ಲ. ಆಲ್ರೆಡಿ ನಾನು ಕಾಳು ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಶಿವರಾತ್ರಿ ಹಬ್ಬಕ್ಕೆ ಕಂಪಲ್ಸರಿ ಇದು ಮಾಡೇ ಮಾಡ್ತೀನಿ ನಾವುಗಳು. ಇವಾಗ ಇದಕ್ಕೆ ನಾನು ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನಾನು ಕಾಯಿ ತುರಿ, ಆದಷ್ಟು ಫ್ರೆಶ್ ಕಾಯಿ ತುರಿ ತಗೊಳ್ಳಿ. ಸಿಂಪಲ್ ಈಸಿಯಾಗಿರೋ ಶಿವನಿಗೆ ಇಷ್ಟವಾದ ಕಾಳು ಉಸ್ಲಿ, ಮಿಶ್ರ ಕಾಳುಗಳ ಉಸ್ಲಿ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ರೆಡಿಯಾಗಿದೆ ಫ್ರೆಂಡ್ಸ್ ಕಾಳು ಉಸ್ಲಿ. ಥ್ಯಾಂಕ್ ಯು.